ಎಲ್ಲರಿಗೂ ಜನವರಿ 26 ಗಣರಾಜ್ಯೋತ್ಸವದ ಶುಭಾಶಯಗಳು. ಜನವರಿ 26 ರಿಪಬ್ಲಿಕ್ ಡೇ. ರಾಜಪ್ರಭುತ್ವದಿಂದ ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸ್ಥಾಪಿತವಾಗಿರ್ತಕ್ಕಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ, ರಿಪಬ್ಲಿಕ್ ಡೇ ದೇಶಾದ್ಯಂತ, ಭಾರತ ದೇಶಾದ್ಯಂತ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಜನವರಿ 26ರಂದೇ ಯಾಕೆ ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ ಅಂದರೆ, ಸಂವಿಧಾನ, ಅಂಬೇಡ್ಕರ್ ಬರೆದಂಥ ಸಂವಿಧಾನ ಜಾರಿಗೆ ಬಂದಂಥ ದಿನ. ಅದಕ್ಕೋಸ್ಕರ ಜನವರಿ 26ರನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಈಗ ನಾನು ಆಲ್ರೆಡಿ 3 ಬ್ಲೂ ಪ್ರಿಂಟ್ ಪಿ ಯು ಬೋರ್ಡಿಂದ ಬಿಟ್ಟಿರ್ತಕ್ಕಂಥ 3 ಬ್ಲೂ ಪ್ರಿಂಟ್ ಮಾಡಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಆಲ್ರೆಡಿ ನಾನು ಒಂದು ಮಾಡಲ್ ಪೇಪರ್ನ MCQನ ಡಿಸ್ಕಸ್ ಮಾಡಿದ್ದೇನೆ. ಈಗ ಸೆಕೆಂಡ್ ಮಾಡಲ್ ಪೇಪರ್ನ MCQನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಪಾರ್ಟ್ ಎ, ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಫಸ್ಟ್ ಒನ್, ವಿಚ್ ಆಫ್ ದಿ ಕಂಪಲ್ಸರಿ. ಈ 3 ಮಾಡಲ್ ಪೇಪರನ್ನು ನೀವು ಪ್ರಿಂಟೌಟ್ ತಗೊಂಡು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಾವೇನು ಎಕ್ಸ್ಪ್ಲೈನ್ ಮಾಡ್ತೇವೆ ಅದು ಕ್ಲೀನಾಗಿ ಅರ್ಥ ಆಗುತ್ತೆ. ಮಾಡಲ್ ಪೇಪರನ್ನು ನಿಮ್ಮ ಹತ್ರ ಇಟ್ಕೊಂಡಿರಲೇಬೇಕು. ಪಿ ಯು ಬೋರ್ಡ್ ಬಿಟ್ಟಿರ್ತಕ್ಕಂಥ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಮಾಡಲ್ ಪೇಪರ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಒಂದು ಕ್ವಶನ್ಸ್ಗೂ ಇನ್ನೊಂದು ಕ್ವಶನ್ಸ್ಗೂ ವೇರಿಯೇಷನ್ಸ್ ಯಾವ ಥರ ಇರೋದೇ ಅರ್ಥವಾಗುತ್ತೆ. ಓಕೆ, ಈಗ ಫಸ್ಟ್ ಕ್ವಶನ್ ಪಾರ್ಟ್ ಏನಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. Which of the following is not correct? Which of the following is not correct? First one, the set Q denotes of rational numbers. Rational numbers is a subset of the set R, capital R, of real numbers. R ಅಂದರೆ set of real numbers, Q ಅಂದರೆ rational numbers. Option B, set containing x elements such that x is an even natural numbers. Is proper subset of set containing x elements. X is an integer. Option C, if set A is the set of all prime divisors of number 56, and B is the set of all divisors. Question ಅನ್ನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕು. of 56. Then B is proper subset of A. Option D, and yellow verbal formula. Set containing the elements 159. Set containing the elements 159 is proper subset of set containing the elements 1, 3,
5, 7, 9. Okay. First question is which of the following is not correct? Not correct. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲ ವರ್ಬಲ್ ಫಾರ್ಮ್ ಇರೋದ್ರಿಂದ ಯಾವುದು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಇಡ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲ. ಬಟ್ ಇಡೀ ಕಾನ್ಸೆಪ್ಟ್, ನಂಬರ್ಸ್ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನಂಬರ್ಸ್ ಬಗ್ಗೆ ಚೆನ್ನಾಗಿ ಕಾನ್ಸೆಪ್ಟ್ ಗೊತ್ತಿದ್ರೆ ಔಟ್ ಆಫ್ 4 ಯಾವುದು ಅಂತ ಆನ್ಸರ್ ಹೇಳಬೇಕು. ಫಸ್ಟ್ ಒನ್, ದ ಸೆಟ್ ಕ್ಯೂ ಆಫ್ ರ್ಯಾಷನಲ್ ನಂಬರ್ಸ್. What are rational numbers? Rational numbers 0, 1, -1, 1/2, 3/4, -3/4. ಇವನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. 0, 1, -1, 1/2, 3/4, -3/4 ಆರ್ ರ್ಯಾಷನಲ್ ನಂಬರ್ಸ್. ರಿಯಲ್ ನಂಬರ್ ಅಂದ್ರೆ ಏನು? ಬೋತ್ ರ್ಯಾಷನಲ್ ಅಂಡ್ ಇರ್ರಾಷನಲ್. ಯೂನಿಯನ್ ಆಫ್ ರ್ಯಾಷನಲ್ ಅಂಡ್ ಇರ್ರಾಷನಲ್. ರಿಯಲ್ ನಂಬರ್ ಅಲ್ಲಿ ರ್ಯಾಷನಲ್ ನಂಬರ್ ಇರುತ್ತೆ, ಇರ್ರಾಷನಲ್ ನಂಬರ್ ಇರುತ್ತೆ. ಅವೆರಡನ್ನು ಸೇರಿಸಿ ನಾವು ರಿಯಲ್ ನಂಬರ್ ಅಂತ ಕರಿತೀವಿ. ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸೆಟ್ ಕ್ಯೂ ಆಫ್ ರ್ಯಾಷನಲ್ ನಂಬರ್ ಈಸ್ ಸಬ್ಸೆಟ್ ಆಫ್ ದಿ ಸೆಟ್ ಆರ್. ಸಬ್ಸೆಟ್ ಅಂದ್ರೆ ಏನು? ಸಬ್ಸೆಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸೆಟ್ ಎ ಕಂಟೈನಿಂಗ್ 1, 2, 3. Set B containing 1, 2, 3, 4, 5, 6 dash dash. For every element of the set A belongs to the set B. Set A ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ set B ನಲ್ಲಿ ಇರಬೇಕು. B ನಲ್ಲಿ ಜಾಸ್ತಿ ಇರಬಹುದು ಅಥವಾ ಕಡಿಮೆ ಇರಬಹುದು, ದಟ್ ಸೆಕೆಂಡರಿ. ಬಟ್ ಇದಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದ್ರೆ ಸಾಕು. 1, 2, 3, 1, 2, 3. ಸಪೋಸ್ B ನಲ್ಲಿ ಜಾಸ್ತಿ ಇದೆಯಲ್ಲ ಸರ್, ಇರ್ಲಿ, ತೊಂದರೆ ಏನಿಲ್ಲ. ಬಟ್ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಬಿ ನಲ್ಲಿ ಇದ್ರೆ ಬೇಕಾದ್ರೆ ಸೇಮ್ ಇರ್ಬೋದು, ತೊಂದರೆ ಏನಿಲ್ಲ. ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿ ನಲ್ಲಿದ್ರೆ ಅದು ನಾವು ಸಬ್ಸೆಟ್ಸ್ ಅಂತ ಕರಿತೀವಿ. ಓಕೆ. ರ್ಯಾಷನಲ್ ನಂಬರ್, ಆಲ್ ದ ರ್ಯಾಷನಲ್ ನಂಬರ್ಸ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್. ಅವ್ರ ಕ್ವಶನ್ ಕೇಳೋದು ಈಸ್ ನಾಟ್ ಕರೆಕ್ಟ್, ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಬಟ್ ಆಪ್ಷನ್ ಎ ಇಸ್ ಕರೆಕ್ಟ್ ಆಗಿದೆ. ಆಪ್ಷನ್ ಇ ಬರ್ತೀವಿ. Set containing x element such that ಆ x elements ಯಾವ ಅಂದ್ರೆ is even natural number. Which are even natural number? 2, 4, 6, 8 dash dash. ಇವನ್ನ ನಾವು ಈವನ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಯಾವುದೇ ಕಾರಣಕ್ಕೂ ನ್ಯಾಚುರಲ್ ನಂಬರ್ ಅಲ್ಲಿ 0 ಇರೋದಿಲ್ಲ, ನೆಗೆಟಿವ್ ಇರಲ್ಲ, ಫ್ರಾಕ್ಷನ್ ಇರಲ್ಲ. 2, 4, 6, 8 ಆರ್ ಈವನ್ ನ್ಯಾಚುರಲ್ ನಂಬರ್. ನೆಕ್ಸ್ಟ್, ಈ ಸೆಟ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಸಬ್ಸೆಟ್ ಅಂತ, ಪ್ರಾಪರ್ ಸಬ್ಸೆಟ್. ಸೆಟ್ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್, ಆ ಎಲಿಮೆಂಟ್ಸ್ ಏನಾಗಿದೆ? ಇಂಟೀಜರ್. ಇಂಟೀಜರ್ ಅಂದ್ರೆ ಏನು ಸರ್? ಇಂಟೀಜರ್ ಇಸ್ ಡಿನೋಟೆಡ್ ಬೈ ಐ. 0 +or -1 +or -2 ಡ್ಯಾಶ್ ಡ್ಯಾಶ್ ಆರ್ ದಿ ಇಂಟೀಜರ್ಸ್. ಈಗ ಎಲ್ಲಾ ಈವನ್ ನ್ಯಾಚುರಲ್ ನಂಬರು ಇಂಟೀಜರ್ ಅಲ್ಲಿದೆ, ಅಲ್ಲಿಗೆ ಪ್ರಾಪರ್ ಸಬ್ಸೆಟ್ ಆಯ್ತು. ಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು? ಸೆಟ್ ಏನಿರ್ತಕ್ಕಂಥ ಎಲಿಮೆಂಟ್ಸು ಸೆಟ್ ಬಿ ನಲ್ಲಿ ಇರಬೇಕು. ಬಿ ನಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದ್ರೂ ಜಾಸ್ತಿ ಇರಬೇಕು. ಅದು ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಈಗ ಈ ಸೆಟ್ ಅಲ್ಲಿ ಈವನ್ ನ್ಯಾಚುರಲ್ ನಂಬರ್ ಇದೆ, ಇದರಲ್ಲಿ ಈವನ್ ಇದೆ, ಆಡ್ ನಂಬರ್ ಇದೆ, ನೆಗೆಟಿವ್ ಇದೆ, 0 ಇದೆ, ಅಲ್ಲಿಗೆ ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಅಲ್ಲಿಗೆ ಸ್ಟೇಟ್ಮೆಂಟ್ ಬಿ ಇಸ್ ಆಲ್ಸೋ ಕರೆಕ್ಟ್. ಆಪ್ಷನ್ ಸಿ ಬರ್ತೀವಿ. ಏನ್ ಹೇಳ್ತಾ ಇದ್ದಾರೆ? ಇಫ್ ಎ ಇಸ್ ದ ಸೆಟ್ ಆಫ್ ಆಲ್ ಪ್ರೈಮ್ ಡಿವೈಸರ್ಸ್ ಆಫ್ 56. ಪ್ರೈಮ್ ನಂಬರ್ ಅಂದ್ರೆ ಅಂತ ಗೊತ್ತಿರಬೇಕು. ಈ 56 ಅನ್ನ ಡಿವೈಡ್ ಮಾಡ್ತಕ್ಕಂಥ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವು ಅವನ್ನ ಬರ್ಕೊಬೇಕು ನಾವು ಒಂದ್ ಕಡೆ. ಅಂಡ್ ಬಿ ಸೆಟ್ ಏನ್ ಹೇಳ್ತಾ ಇದೆ? ಬಿ ದ ಸೆಟ್ ಆಫ್ ಆಲ್ ಡಿವೈಸರ್ಸ್ ಆಫ್ 56. ಸೆಟ್ ಎ ನಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಇರುತ್ತೆ, ಸೆಟ್ ಬಿ ನಲ್ಲಿ 56 ಅನ್ನ ಡಿವೈಡ್ ಮಾಡ್ತಕ್ಕಂಥ ಎಲ್ಲಾ ಫ್ಯಾಕ್ಟರ್ಸ್ ಇರುತ್ತೆ. ನೋಡೋಣ, ಈಗ ಚೆಕ್ ಮಾಡಿ. ಸೆಟ್ ಎ ಆಫ್ ಆಲ್ ಪ್ರೈಮ್ ಡಿವೈಸರ್ಸ್ 56 ಅನ್ನ ಡಿವೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ 1, 2,
56 by 1, 56, 2, 56 by 2, 2 1 2 2 4 8 16 ಅದು ಡಿವೈಡ್ ಆಗುತ್ತೆ. 3 3 1s 3 3 1s 26 3 ಡಿವೈಡ್ ಆಗಲ್ಲ. 4 4 4s ಡಿವೈಡ್ ಆಗುತ್ತೆ. 5 ಆಗಲ್ಲ. 6 6 ಆಗಲ್ಲ. 7 8 11 ಆಗುತ್ತೆ. ನೆಕ್ಸ್ಟ್ 14 ಆಗುತ್ತೆ. 28 ಆಗುತ್ತೆ. 56 ಆಗುತ್ತೆ. 56 by 1 ಡಿವೈಡ್ ಆಗುತ್ತೆ. 56 by 2 ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಆಗಲ್ಲ. 4 ಇಂದ ಡಿವೈಡ್ ಆಗುತ್ತೆ. 7 ಇಂದ ಡಿವೈಡ್ ಆಗುತ್ತೆ. 14 ಇಂದ ಡಿವೈಡ್ ಆಗುತ್ತೆ. 28 ಇಂದ ಡಿವೈಡ್ ಆಗುತ್ತೆ. 56 ಇಂದ ಡಿವೈಡ್ ಆಗುತ್ತೆ. ಆರ್ ದಿ ಡಿವೈಸರ್ಸ್ ಆಫ್ 56. ಪ್ರೈಮ್ ಡಿವೈಸ್ ಯಾವ್ಯಾವು? 1 is not a prime number. 2 is a prime number. 4 is not a prime number. ಆ 4 ನಾವು 2 into 2 ಅಂತ ಬರೆದು. 7 is a prime number. 14 is not a prime number. 28 is not a prime number. 56 is not a prime number. Next, 7 is a prime number. ಅದಕ್ಕೆ what are the prime factors ಅಂದ್ರೆ 2 2 2 7. ಅದಕ್ಕೆ 3 ಸಲ 2 ಇರೋದ್ರಿಂದ takes 1, 7 are the prime divisors of 56. ಅಲ್ಲಿಗೆ ಸೆಟ್ ಎ ನಲ್ಲಿ 2, 7 ಇದೆ. ಸೆಟ್ ಬಿ ನಲ್ಲಿ ಏನೇನಿದೆ? 1 2 4 7 14 28 56 ಇದೆ. ಈ ಎಲ್ಲಾ ನಂಬರ್ಸ್ 56 ಅನ್ನ ಡಿವೈಡ್ ಮಾಡುತ್ತೆ. ಈಗ ಅವರೇನ್ ಮಾಡ್ತಾ ಇದ್ದಾರೆ? ಬಿ ಇಸ್ ದಿ ಪ್ರಾಪರ್ ಸಬ್ಸೆಟ್ ಆಫ್ ಎ. ಬಿ ಇಸ್ ದ ಪ್ರಾಪರ್ ಸಬ್ಸೆಟ್ ಆಫ್ ಎ ಅಂದ್ರೆ ಏನು? ಬಿ ಇಸ್ ದಿ ಪ್ರಾಪರ್ ಸಬ್ಸೆಟ್ ಆಫ್ proper subset of A. B elements 1 2 4 7 14 28 56. Proper subset of A. A ಒಳಗಡೆ ಯಾವ ಎಲಿಮೆಂಟ್ಸ್ ಇದೆ? ಪ್ರೈಮ್ ಫ್ಯಾಕ್ಟರ್ಸ್ ಮಾತ್ರ 2, 7. ಈಗ ಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು? ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದರಾಗಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಒಳಗಡೆ ಇರಬೇಕು. ಇದೆಯಾ? 2, 7 ಇದೆ, ಬಟ್ 1 ಇಲ್ಲ, 4 ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸು ಇದರೊಳಗಡೆ ಇರಬೇಕು, ಮತ್ತೆ ಇದರೊಳಗಡೆ ಒಂದು ಎಲಿಮೆಂಟ್ ಅದು ಜಾಸ್ತಿ ಇರಬೇಕು. ಬಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಬಿ ಆರ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. ದೇರ್ಫೋರ್ ಆಪ್ಷನ್ ಸಿ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಡಿ ಚೆಕ್ ಮಾಡ್ಬಿಡ್ತೀನಿ. ನಮ್ಗೆ ಆನ್ಸರ್ ಸಿಕ್ಕೋಯ್ತು, ಸಿ ಸಿಕ್ಕೋಯ್ತು ಆನ್ಸರ್. ಡಿ ಕರೆಕ್ಟ್ ಆಗಿರ್ಬೇಕಾಗಿ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಕರೆಕ್ಟ್ ಆಯಿತು, ಇದು ಕರೆಕ್ಟ್ ಆಯಿತು, ಈಸ್ ನಾಟ್ ಕರೆಕ್ಟ್ ಆಯಿತು, ಇದು ಕರೆಕ್ಟ್ ಆಗಲೇಬೇಕು. ಅದು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೆಟ್ 1, 5, 9 ಈಸ್ ಪ್ರಾಪರ್ ಸಬ್ಸೆಟ್. ನೋಡಿ, ಇದು ಪ್ರಾಪರ್ ಸಬ್ಸೆಟ್, ಇದು ಸಬ್ಸೆಟ್, ಇದು ಪ್ರಾಪರ್ ಸಬ್ಸೆಟ್, ಇದು ಸಬ್ಸೆಟ್, ಇದು ಸೂಪರ್ ಸೆಟ್. ಸಿಂಬಲ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ದಿಸ್ ಸೆಟ್ ಎಲಿಮೆಂಟ್ಸ್, ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್, ಇಲ್ಲಿ ಏನಿದೆ ಎಲಿಮೆಂಟ್ಸ್ ಆ ಎಲಿಮೆಂಟ್ಸ್ ಇಲ್ಲಿರಬೇಕು. ಇದೆಯಾ? 1 ಇದೆ, 5 ಇದೆ, 9 ಇದೆ. ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಫಸ್ಟ್ ಸೆಟ್ ಬಿಲಾಂಗ್ಸ್ ಟು ದ ಸೆಕೆಂಡ್ ಸೆಟ್. ಬಟ್ ಇದರೊಳಗಡೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಅದು ಜಾಸ್ತಿ ಇರಬೇಕು. ಇದೆ, ಯಾವಿದೆ? 7 ಇದೆ, ನೆಕ್ಸ್ಟ್ 3 ಎಕ್ಸ್ಟ್ರಾ ಇದೆ. ದೇರ್ಫೋರ್ ದಿಸ್ ಸೆಟ್ ಈಸ್ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್. ದಿಸ್ ಇಸ್ ಆಲ್ಸೋ ಟ್ರೂ. ಡಿ ಇಸ್ ಆಲ್ಸೋ ಟ್ರೂ. ಅಲ್ಲಿ ವಿಚ್ ಒನ್ ಈಸ್ ನಾಟ್ ಕರೆಕ್ಟ್? ಆಪ್ಷನ್ ಸಿ ಇಸ್ ನಾಟ್ ಕರೆಕ್ಟ್. ಸಿ ಇಸ್ ದ ಆನ್ಸರ್. ಓಕೆ, ನೋಡಿ, ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಎಷ್ಟೊಂದು ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಆನ್ಸರ್ ಅನ್ನ ಬ್ಲೈಂಡ್ ಆಗಿ ಸುಮ್ಮನೆ ಎ ಬಿ ಸಿ ಅಂತ ಚೂಸ್ ಮಾಡಕ್ ಬರಲ್ಲ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಅರ್ಥವಾಗಿದೆ ಅನ್ಕೊಂಡಿರ್ತೀನಿ. ಪ್ರಾಕ್ಟೀಸ್ ಮಾಡಿ, ವರ್ಕೌಟ್ ಮಾಡಿ. ಸಪೋಸ್ ಗೊತ್ತಾಗಿಲ್ಲ ಅಂದರೆ ನನಗೆ ಫೋನ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೇನೆ, ತೊಂದರೆ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, second one, the set A containing 1, ನೋಡಿ question careful observe ಮಾಡಿ. set A is equal to 1, 2,
ಸೆಟ್ 3,4 ಸೆಟ್ ಒಳಗಡೆ ಎಲಿಮೆಂಟ್ಸು ಇದೆ ಮತ್ತೆ ಸೆಟ್ ಒಳಗಡೆ ಇನ್ನೊಂದು ಸೆಟ್ ಅನ್ನು ಕೊಟ್ಟಿದ್ದಾರೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ. 3,4, 5 which of the following statement is correct?